ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದ್ರೆ ಜನಾರ್ದನ ಪೂಜಾರಿ ಅವರು. ಈ ಧರ್ಮಸ್ಥಳವನ್ನ ಒಬ್ಬರ ವ್ಯಕ್ತಿಯ ಒಡೆತನದಲ್ಲಿದ್ದ ಅದನ್ನು ಮುಜರಾಯಿ ಇಲಾಖೆ ತರಬೇಕು, ಅಲ್ಲಿ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಹೇಳಿಕೊಟ್ಟದಿದ್ರೆ ಜನಾರ್ದನ ಪೂಜಾರಿ ಅವರು. ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿರಲಿಲ್ಲ. ನಿಮ್ಮನ್ನು ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಮಗೆ ಬೇಕಾಗಿ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ನಮಗೊಂದು ತಾಳ್ಮೆ ಇದೆ, ಸಹನೆ ಇದೆ. ಎಲ್ಲರೂ ಮುಸಲ್ಮಾನರನ್ನ ಕೇಸರನ್ನು ತರ್ತೀರಿ, ಬಿಜೆಪಿ ತರಲಿ, ಅವರ ಎಜೆಂಡವೇ ಅದು. ಇವರ ಇಡೀ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ. ನಾನು ಇವರಿಗೆ ಹಾಕಿದಷ್ಟು ಜಯಕಾರ ರಾಜಕಾರಣದಲ್ಲಿ ಬೇರೆ ಯಾವ ನಾಯಕನಿಗೆ ಹಾಕಿರ್ಲಿಲ್ಲ. ಇವರ ಎಲ್ಲಾ ಚುನಾವಣೆ ನನಗೆ ನಾನು ಕೆಲಸ ಮಾಡಿದ್ದೇನೆ. ಇವರು 77ರಲ್ಲಿ ಚುನಾವಣೆಯಿಂದಾಗ ನಾನು ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇದ್ದೆ, ಆಗಲೂ ಕೂಡ ಇವರ ಚುನಾವಣೆ ಕೆಲಸ ಮಾಡಿದ್ದಾನೆ. ಇವರ ಗೆಲುವಿಗೆ ನಾವು ಶ್ರಮ ಪಟ್ಟಿದ್ದೇವೆ. ಅಂತ ನಾಯಕರುಗಳಿಗೆ ಅವರಿಗೆ ಅಧಿಕಾರ ಕಳ್ಕೊಂಡ ನಂತರ ಅವರಿಗೆ ಏನಾಗ್ತದೆ, ಮತಿಭ್ರಮಣೆ ಆಗ್ತದೆ. ನಮಗೆ ಗೊತ್ತಿಲ್ಲ ಏನಂತ ಹೇಳಿ. ಸಿದ್ಧಾಂತ ಬೇಕಲ್ಲ. ಯಾರು ಹೇಳಿದ್ರು ಇವ್ರ ಹತ್ರ? ಯಾರು ಕೇಳಿದ್ರು ಧರ್ಮಸ್ಥಳದ ಬಗ್ಗೆ ಮಾತಾಡಿ? ನಾವೆಲ್ಲ ಮುಸಲ್ಮಾನರು ಮಾತಾಡಿದೇವ? ಕ್ರೈಸ್ತರು ಮಾತಾಡಿದೇವ? ಯಾರು ಸ್ವಾಮಿ ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದ್ರೆ ಜನಾರ್ದನ ಪೂಜಾರಿ ಅವರು. ಇತಿಹಾಸ ಇದೆ ಅದಕ್ಕೆ. ಆ ಕನ್ನಡಿ ಕ್ಷೇತ್ರದಲ್ಲಿ ಹೋಗಿ ಇವರು ಏನು ಭಾಷಣ ಮಾಡಿದ್ದಾರೆ. ಈ ಧರ್ಮಸ್ಥಳವನ್ನ ಒಬ್ಬರ ವ್ಯಕ್ತಿಯ ಒಡೆತನದಲ್ಲಿದ್ದ ಅದನ್ನು ಮುಜರಾಯಿ ಇಲಾಖೆ ತರಬೇಕು, ಅಲ್ಲಿ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಹೇಳಿಕೊಟ್ಟದಿದ್ರೆ ಜನಾರ್ದನ ಪೂಜಾರಿ ಅವರು. ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿರಲಿಲ್ಲ. ಪ್ರಥಮವಾಗಿ ಮಾತಾಡಿದ ಇವರು. ಆನಂತರ ಇಡೀ ಧರ್ಮಸ್ಥಳದ ಅಲ್ಲಿ ಭಕ್ತಾದಿಗಳ ಸಾರ್ವಜನಿಕರ ಯಾರೋ ಮುತ್ತಿಗೆ ಹಾಕಿಸಿಕೊಂಡದ್ದು, ಹಲ್ಲೆಗೆ ಒಳಗಾಗುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಜನಾರ್ದನ ಪೂಜಾರಿ ಅವರದ್ದು. ಯಾವುದೇ ಕಾಂಗ್ರೆಸ್ ನಾಯಕ ಅಲ್ಲ. ಇಡೀ ಅವರೊಂದು ಅವತ್ತು ನನಗೆ ಗೊತ್ತಿಲ್ಲ, ನಾನು ಒಟ್ಟಿಗಿದ್ದವ. ಏನೆಲ್ಲ ಧರ್ಮಸ್ಥಳ ಟೀಕೆ ಮಾಡ್ತಿದ್ರು, ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾ ಇದ್ರು, ನಿಮಗೆ ಹಾಗೆ ಹೀಗೆ ಅಂತೇಳಿ ಹಿಂದಿಂದ ಬೈತಾ ಇರುವಂತ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳ ಪರವಾಗಿ ಮಾತಾಡಲಿ, ನಮ್ಗೇನು ಆಕ್ಷೇಪ ಇಲ್ಲ. ಆ ಮಾತಿನ ಬರದಲ್ಲಿ ಮುಸಲ್ಮಾನರು ಕ್ರೈಸ್ತರನ್ನ ಯಾಕೆ ತರ್ತೀರಿ ತಾವು? ನಿಮ್ಮನ್ನು ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಮಗೆ ಬೇಕಾಗಿ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ನೀವು ಇದು ಸರಿಯಾ? ಅವ್ರು ಹೇಳಿ, ಅವರ ಮಾತು ನೋಡಿ, ಅವರ ಮಾತುಗಳು ನೋಡಿ. ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಲಿಕ್ಕೆ ಕಾರಣ ಇದ್ದಿರೋದು ಜನಾರ್ದನ ಪೂಜಾರಿ ಅವರು ಅಂತ ಹೇಳುವಂತದ್ದು ಆರೋಪ ನಾನು ಮಾಡ್ತಿದ್ರೆ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿದೆ, ಆದ್ರೆ ಯಾರು ಹೇಳ್ತಾ ಇಲ್ಲ. ಇವರ ಪಕ್ಷಕ್ಕೆ ಮುಜುಗರಾಗ್ತದೆ, ಕಾರ್ಯಕರ್ತರಿಗೆ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರ ಮಾತುಗಳಿಂದಾಗಿ. ಫೇಸ್ ಮಾಡಬೇಕಲ್ಲ. ಇವರಿಡೀ ಬೈಯುವಂಥದ್ದು ಕಾಂಗ್ರೆಸ್ ನಾಯಕರಿಗೆ, ಅವರಿಗೆ ಇವರಿಗೆಲ್ಲ ಬೈಯುವಂಥದ್ದನ್ನೆಲ್ಲ ಸಹಿಸಿಕೊಂಡು ಪಕ್ಷದ ಒಳಗಿದ್ದುಕೊಂಡು ಮುಜುಗರಕ್ಕೊಳಪಟ್ಟುಕೊಂಡು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಈಗ ನಾವೇನಾದ್ರೂ ಆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಾವು ಯಾರಾದ್ರೂ ಸಮಾಜ, ಮುಸಲ್ಮಾನ ಸಮಾಜ ಆಗಲಿ ಕ್ರೈಸ್ತ ಸಮಾಜ ಆಗಲಿ ತಕಾರ ಎತ್ತಿದ್ರೆ ನಾವು ಗಪ್ಚುಪ್ಪಲ್ಲಿ ಸುಮ್ಮನೆ ಕೂತಿದ್ದೇವೆ. ಯಾರು ಅದರ ಪರವಾಗಿಲ್ಲ, ಮಾತಾಡ್ತಾನೆ ಇಲ್ಲ. ನಮ್ಗೆ ಇವತ್ತು ಧರ್ಮದ ವಿಚಾರ ಬರೋದು ದೊಡ್ಡ ಕಾಂಪ್ಲಿಕೇಟೆಡ್. ಅವು ಹೀಗಿರುವಾಗ ಇವ್ರ ಹತ್ರ ಯಾರು ಕೇಳಿದ್ದಾರೆ? ಇವರಿಗೆ ಸಂಘ ಪರಿವಾರದ ಪ್ರಭಾಕರ ಭಟ್ರ ಶಕ್ತಿ ಇದೆ. ಅವರ ಮನೆಯೊಳಗೆ ಕಾಲಿಡ್ತಾರೆ ಇವರು ಬಂದು ಅವರ ಕಾಲಿಗೆ ಬೀಳ್ತಾರ. ಇದೆಲ್ಲ ನೋಡಿದ್ದಾರೆ ಸಮಾಜ, ಕಾಂಗ್ರೆಸ್ ಕಾರ್ಯಕರ್ತರು ನೋಡಿದ್ದಾರೆ. ಇವತ್ತು ಈ ರೀತಿ ಹೇಳಿಕೆ ಸರಿಯಾ? ಅವರು ನಾಯಕರಾಗಿರ್ಬೋದು, ನಾಯಕರಾದ ಗೌರವ ನಾವು ಕೊಟ್ಟಿದ್ದೇವೆ. ಯಾರನ್ನು ಎಲ್ಲಿ ಕರೀಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ಇವರನ್ನೆಲ್ಲ. ಆ ಪ್ರಭಾಕರ ಭಟ್ರು ಮತ್ತು ಇವರು ಒಂದೇ ಸ್ಥಾನದಲ್ಲಿದ್ದಾರೆ. ಯಾರಾದ್ರೂ ಒಂದು ಅರಣ್ಯಕ ಕ್ಷೇತ್ರದಲ್ಲಿ ಒಂದು ಮುಖ್ಯ ಅತಿಥಿ ಕರೆದರೆ ಅವರು ಅಲ್ಲಿ ಮಾತಾಡೋದೇ ಬೇರೆ. ಜನಾರ್ದನ ಪೂಜಾರಿ ಅವರು ಮೊನ್ನೆ ಕರೆದದ್ದು ಬೇರೆ ಕಾರ್ಯಕ್ರಮಕ್ಕೆ, ಅಲ್ಲಿ ಮಾತಾಡೋದೇ ಬೇರೆ. ಅಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇದು ಸರಿ ಅಂತ ಹೇಳುವಂಥದ್ದು. ಮುಸಲ್ಮಾನ ಸಮಾಜ ಮಾಡಿದಷ್ಟು ಬೆಂಬಲ ಇವರಿಗೆ, ಕ್ರೈಸ್ತ ಸಮಾಜ ಕೊಟ್ಟಷ್ಟಂತೂ ಇವರಿಗೆ ಯಾವುದೋ ಬೆಂಬಲ ಇವರ ಸಮಾಜನೇ ಮಾಡಿಲ್ಲ ಇವರಿಗೆ. ನೋಡಿ ಹೇಳಿ, ಇವರ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಬೆಂಬಲಿಸಿ ಅಲ್ಲಿ ಪೂರ್ತಿ ಬೆಂಬಲಿಸಿಲ್ಲ ಅಂತ ಹೇಳಿ. ಮುಸಲ್ಮಾನರ ಸಮಾಜದಷ್ಟು ಕ್ರೈಸ್ತ ಸಮಾಜದಷ್ಟು ಶೇಕಡವಾರು ಇವರ ಬಿಲ್ಲವ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಇವರು ಸೋಲ್ತಾನೆ ಇರಲಿಲ್ಲ. ಇವರು ಎಷ್ಟು ಜೈಕಾರ ಕರ್ತಿದ್ದಾರೆ, ಜೈಕಾರ ಕರೆದಿದ್ರಲ್ಲಿ ಹೈಯೆಸ್ಟ್ ಮುಸಲ್ಮಾನ ಮತ್ತು ಕ್ರೈಸ್ತರು ಇವರಿಗೆ.
ಮರ್ತು ಬಿಟ್ರ? ವಾತಾವರಣ ಯಾಕೆ ಹಾಳು ಮಾಡ್ತೀರಿ ನೀವು? ಮುಸಲ್ಮಾನರ ಕ್ರೈಸ್ತರ ವಿರುದ್ಧ ಧರ್ಮಸ್ಥಳವನ್ನು ಎದುರು ಹಾಕುವಂತ ಷಡ್ಯಂತ್ರವ? ಯಾಕೆ ಬೇಕು ನಿಮಗೆ ಈ ವಿಚಾರ? ಸುಮ್ಮನೆ ಕೂತಿದ್ದೇವೆ ನಾವೇನು ನೋಡಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು, ಮುಜುಗರಗೊಳಪಡುವಂತ ವಿಚಾರಗಳು ಬಂದಾಗ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಸಿದ್ಧಾಂತ ಡೋಗಿ ಸಿದ್ಧಾಂತ ಅವರದು, ಜಾತ್ಯಾತೀತ ಸಿದ್ಧಾಂತದಲ್ಲಿ ಇದ್ರಲ್ಲ ಅವರು. ನಾರಾಯಣ ಗುರುಸ್ವಾಮಿಯವನ್ನ ಪೂಜಿಸ್ತಿದ್ದಾರಲ್ಲ, ಆ ಸಿದ್ಧಾಂತವ ಅವರ ಅಧಿಕಾರಕ್ಕಾಗಿ ಡೋಂಗಿ ಸಿದ್ಧಾಂತವ ಅವ್ರದ್ದು. ಸಿದ್ಧಾಂತ ಬೇಕಲ್ಲ ಮನುಷ್ಯನಿಗೆ, ಸಿದ್ಧಾಂತಕ್ಕೆ ಬದಲಾಗ್ತದೆ. ಸಿದ್ಧಾಂತ ಬರುವಂಥದ್ದು ರಕ್ತದಲ್ಲಿ ಬರುವಂತದ್ದು.